ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ನಿನ್ನೆ ನಾನೊಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ. ಕೋರ್ಟ್ ಕೇಸ್ ನೀಟ್ ಮತ್ತು KE ಸಂಬಂಧಪಟ್ಟಂಗೆ ಸ್ವಲ್ಪ ವಿಚಾರಗಳನ್ನು ವಿಡಿಯೋದಲ್ಲಿ ಹಂಚಿಕೊಂಡಿದ್ದೆ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂತು. ಸುಮಾರು ಪೋಷಕರು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ. ಅದರಲ್ಲಿಯೂ ಕೂಡ ಸುಮಾರು ಪೋಷಕರು ಒಳ್ಳೊಳ್ಳೆ ಪಾಯಿಂಟ್ ಕೂಡ ರೈಸ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ಹಂಚಿಕೊಂಡಿರೋದ್ರಿಂದ ಆ ವಿಡಿಯೋದಲ್ಲಿ ಬಂದಿರೋ ಇನ್ಫಾರ್ಮೇಷನು ಎಲ್ಲ ಪೋಷಕರಿಗೂ ಕೂಡ ಒಂದು ಒಳ್ಳೆಯ ಅಪ್ಡೇಟ್ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಅದರ ಜೊತೆಗೆ ಇವಾಗ 12ನೇ ತಾರೀಕಿಗೆ ಫೈನಲ್ ಹಿಯರಿಂಗ್ ಇದೆಯೋ ಅಥವಾ ಮತ್ತೊಂದು ರೌಂಡ್ ಹಿಯರಿಂಗ್ ಇದೆಯೋ ಅದು ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಕೇಸು ಸ್ವಲ್ಪ ನಿನ್ನೆ ಮೊನ್ನೆ ಎಲ್ಲ ವಿಚಾರಗಳನ್ನು ನೋಡಿದರೆ ಸ್ವಲ್ಪ ಜಟಿಲವಾಗಿದೆ, ಗೆಟಿಂಗ್ ಕಾಂಪ್ಲಿಕೇಟೆಡ್. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ NMCನೇ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದೆ. NMC ಪ್ರಕಾರ May 31 ವಾಸ್ ದ ಲಾಸ್ಟ್ ಡೇಟ್ ಟು ಸ್ಯಾಂಕ್ಷನ್ ನ್ಯೂ ಸೀಟ್ಸ್ ಆರ್ ಇವನ್ ಫಾರ್ ಅ ನ್ಯೂ ಕಾಲೇಜಸ್. May 31 ಆದಮೇಲೆ ಯಾವುದೇ ಅಡಿಷನಲ್ ಸೀಟ್ಸ್ ಆಗಲಿ ಹೊಸ ಕಾಲೇಜ್ ಸ್ಯಾಂಕ್ಷನ್ ಆಗಲಿ ಮಾಡಬಾರ್ದು ಅನ್ನೋದು ಸುಪ್ರೀಂ ಕೋರ್ಟ್ ಜೊತೆಗೆ ಆಲ್ರೆಡಿ ಅವರು ತಮ್ಮ ಅಗ್ರಿಮೆಂಟನ್ನು ಸೂಚಿಸಿದ್ದಾರೆ. ಸುಮಾರು ವರ್ಷಗಳ ಹಿಂದಿನ ಆಗಿರೋದು. ಬಟ್ ಆದರೆ ತಾವು ಮಾಡಿರೋ ಅಗ್ರಿಮೆಂಟನ್ನೇ ತಾವೇ ವಯೋಲೇಟ್ ಮಾಡಿ ಓವರ್ಟೇಕ್ ಮಾಡಿ ಆಲ್ ಇಂಡಿಯಾ ಲೆವೆಲ್, ನ್ಯಾಷನಲ್ ಲೆವೆಲ್, ಆಲ್ ಇಂಡಿಯಾ ಕೋಟಾದಲ್ಲಾಗಲಿ ಸ್ಟೇಟ್ ಲೆವೆಲ್ ಕೋಟಾದಲ್ಲಾಗಲಿ ಸುಮಾರು ಹೊಸ ಸೀಟ್ಗಳನ್ನು ಆ್ಯಡ್ ಮಾಡ್ತಾ ಬಂತು. ಅವ್ರು ಹೇಳೋ ಪ್ರಕಾರ ಇದೇ ಪ್ರೊಸೀಜರ್ ಸುಮಾರು ವರ್ಷದಿಂದ ನಡೀತದೆ ಅಂತ ಹೇಳಿದರು. ಬಟ್ ದಟ್ ಈಸ್ ನಾಟ್ ಎ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಆ್ಯಸ್ ಪರ್ ದ NMC ರೂಲ್ ಅಥವಾ May 31 ರೂಲ್. ಅದರ ಜೊತೆಗೆ KE ಅವ್ರಿಗೂ ಕೂಡ ಸೀಟ್ ಕೊಟ್ಟರು. KE ಅವರು ಕೂಡ ಅದನ್ನು ತೊಗೊಂಡು ಕೌನ್ಸಿಲಿಂಗ್ ಮಾಡಿದರು. ಆದರೆ ಇದು ಈ ಸ್ಟೇಜ್ಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಮೋಸ್ಟ್ ಪ್ರಾಬಬ್ಲಿ NMCಗಾಗಲಿ KE ಅವ್ರಿಗೂ ಕೂಡ ಅನಿಸಿಲ್ಲ. ಯಾಕಂದರೆ ಅದರಲ್ಲಿ ಸುಮಾರು ಪೋಷಕರು, ವಿದ್ಯಾರ್ಥಿಗಳು ಅಲ್ಲಿರೋ ಲೂಪ್ ಹೋಲ್ಸ್ಗಳನ್ನು ಎತ್ತಿ ಹಿಡಿದು ಕೋರ್ಟ್ಗೆ ಕೇಸ್ ಹಾಕಿದ್ದರಿಂದ ಇದೆಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಶೇರ್ ಆಗ್ತಾ ಇದೆ. ಇಲ್ಲ ಅಂತಂದಿದ್ರೆ ಯಾರೋ ಕೌನ್ಸಿಲಿಂಗ್ ಮಾಡ್ತಾಯಿದ್ರು, ಯಾರೋ ಅಂದ್ರೆ KE ಅವರು ಕೌನ್ಸಿಲಿಂಗ್ ಮಾಡ್ತಾಯಿದ್ರು, ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ರು, ಸೀಟ್ ಅಲೋಕೇಟ್ ಆಗ್ತಾಯಿತ್ತು, ಅಡ್ಮಿಷನ್ ಆಗಿ ಅವರ ಮೆಡಿಕಲ್ ಜರ್ನಿನ ಪ್ರಾರಂಭಿಸುತ್ತಿದ್ದರು. ಇವಾಗ ಸುಮಾರು ಜನ ಬರೆದಿದ್ದಾರೆ. ನಿನ್ನೆ 55,000 ಸಿಕ್ಕಿರೋರಿಗೆ ಬೇರೆ ಹೈಯರ್ ಫೀಸ್, 55,000 ರ್ಯಾಂಕ್ ಬಂದವರಿಗೆ ಹೈಯರ್ ಫೀಸ್ ಸೀಟ್ ಸಿಕ್ಕಿದೆ, 63,000 ಬಂದಿರೋರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಲೋವರ್ ಫೀಸ್ ಸೀಟ್ ಸಿಕ್ಕಿದೆ ಅಂತ ಬರೆದಿದ್ದಾರೆ. ಒಬ್ಬೊಬ್ಬರು ಬರೆದಿದ್ದಾರೆ ಎಲ್ಲ ಸೀಟ್ಗಳನ್ನು ಕ್ಯಾನ್ಸಲ್ ಮಾಡಿ ಒಂದೇ ಲಿಸ್ಟ್ ಮಾಡಿ ಒಂದೇ ಸರ್ತಿ ಕೌನ್ಸಿಲಿಂಗ್ ಮಾಡಿ ಮೆರಿಟ್ ಬೇಸಿಸ್ ಮೇಲೆ ಸೀಟನ್ನು ಹಂಚಿಕೆ ಮಾಡಿ ಅಂತಲೂ ಹೇಳಿದ್ದಾರೆ. ಅವರವರ ಅಭಿಪ್ರಾಯಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಯಾವುದು ಇವಾಗ ಸೂಕ್ತ ಅನ್ನೋದಕ್ಕಿಂತನೂ ಕೋರ್ಟ್ಗೆ ಯಾವ ಥರ ಈ ಕೇಸ್ ಬಗ್ಗೆ ಪರಿಹಾರ ಹುಡುಕಬೇಕು ಅಥವಾ ಕನ್ಕ್ಲೂಷನ್ಗೆ ಬರಬೇಕು, ಎಲ್ಲರಿಗೂ ಒಳ್ಳೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗದಂಗೆ ಯಾವ ಥರ ಡಿಸಿಷನ್ ಕೊಡಬೇಕು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಯಾವ ಸ್ಟೇಜಲ್ಲಿದೆ, ನಾವು ಯಾವ ಥರ ಇದಕ್ಕೆ ನಾವು ಕನ್ಕ್ಲೂಷನ್ನ ನೀಡಬೇಕನ್ನೋದು. ಅದರ ಪ್ರಕಾರ May 12ನೇ ತಾರೀಕಿಗೆ ಏನು ಹಿಯರಿಂಗ್ ಆಗುತ್ತೋ ಅದರ ಪ್ರಕಾರ ಒಳ್ಳೆ ಡಿಸಿಷನ್ ಬರಲಿ ಅಂತ ನಾವು ಆಶಿಸ್ತೀವಿ. ಎಲ್ಲರೂ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು. ಮೆರಿಟ್ ಕೂಡ ತನ್ನ ಸ್ಥಾನವನ್ನು ಕಳ್ಕೋಬಾರ್ದು. ಯಾವುದೇ ಥರ ಅನ್ಫೇರ್ ಪ್ರಾಕ್ಟೀಸ್ ಆಗದೆ ಎಲ್ಲರಿಗೂ ಮೆರಿಟ್ ಬೇಸಿಸ್ ಮೇಲೆ ಅವ್ರಿಗೆ ಮೆಡಿಕಲ್ ಸೀಟ್ ಸಿಗಲಿ ಅನ್ನೋದೇ ಈ ವಿಡಿಯೋದ ಉದ್ದೇಶ. ಅದರ ಜೊತೆಗೆ ನಾನೊಂದು ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದ್ರ ಬಗ್ಗೆ ಅಂದರೆ May 31 ಕಟ್ ಆಫ್ ಡೇಟ್. May 31 ಕಟ್ ಆಫ್ ಡೇಟ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದರ ಪ್ರಕಾರ ನೋಡೋದಾದರೆ ವಾಟ್ May 31 ರೂಲ್ ಸೇಸ್. The May 31 cutoff date is for approvals related to the establishment of new medical colleges or the increase in the number of seats, that is intake capacity, in existing medical colleges. ಇದರ ಪ್ರಕಾರ ಯಾವುದೇ ಹೊಸ ಕಾಲೇಜ್ ಸ್ಯಾಂಕ್ಷನ್ ಕೊಡೋದಾದರೆ ಅಥವಾ ಇರೋ ಕಾಲೇಜುಗಳಲ್ಲಿ ಮೆಡಿಕಲ್ ಸೀಟನ್ನು ಜಾಸ್ತಿ ಮಾಡೋದಕ್ಕಾಗಲಿ ಈ ರೂಲ್ ಅಪ್ಲೈ ಆಗುತ್ತೆ. ಈ ರೂಲು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ NMC ಆ್ಯಂಡ್ ಇಟ್ಸ್ ಪ್ರೆಡಿಸೆಸರ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ
NMCಗಿಂತ ಮುಂಚೆ MCA ಅಂತ ಇತ್ತು. ಅದರದ ಸಹಯೋಗದೊಂದಿಗೆ ಸುಪ್ರೀಂ ಕೋರ್ಟ್ನವರು ಆರ್ಡರ್ ಮಾಡಿ ಈ ರೂಲನ್ನು ಪಾಸ್ ಮಾಡ್ತಾರೆ. ದ ಪರ್ಪಸ್ ವಾಸ್ ಟು ಹ್ಯಾವ್ ಎ ಫಿಕ್ಸ್ಡ್ ಮ್ಯಾಂಡೇಟರಿ ಆ್ಯಂಡ್ ನಾನ್ ನೆಗೋಷಿಯಬಲ್ ಶೆಡ್ಯೂಲ್ ಫಾರ್ ಮೆಡಿಕಲ್ ಅಡ್ಮಿಷನ್ಸ್ ಟು ಮೇಂಟೈನ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಕ್ವಾಲಿಟಿ. ಇದನ್ನು ನೋಡಿ, ದ ಪರ್ಪಸ್ ಇಸ್ ಕ್ಲಿಯರ್ಲಿ ಸೇಸ್ ಇಟ್ ಶುಡ್ ಹ್ಯಾವ್ ಎ ಫಿಕ್ಸ್ಡ್ ಮ್ಯಾಂಡೇಟರಿ ಆ್ಯಂಡ್ ನಾನ್ ನೆಗೋಷಿಯಬಲ್ ಶೆಡ್ಯೂಲ್. ಇದರ ಅರ್ಥ ಏನಂದರೆ, ಕೌನ್ಸಿಲಿಂಗ್ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಶೆಡ್ಯೂಲು ಫಿಕ್ಸ್ ಆಗಬೇಕು. ಆ ಶೆಡ್ಯೂಲ್ ಫಿಕ್ಸ್ ಆಗೋಕ್ಕಿಂತ ಮುಂಚೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸು ಇರಬೇಕು. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆಧಾರದ ಮೇಲೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳಿದೆ, ಯಾವ್ಯಾವ ಕೆಟಗರಿಯಲ್ಲಿದೆ, ಅದನ್ನೆಲ್ಲನೂ ಶೇರ್ ಮಾಡಬೇಕು. ಆ್ಯಂಡ್ ಇಟ್ ಶುಡ್ ಹ್ಯಾವ್ ಎ ನಾನ್ ನೆಗೋಷಿಯಬಲ್ ಶೆಡ್ಯೂಲ್. ನಾನ್ ನೆಗೋಷಿಯಬಲ್ ಶೆಡ್ಯೂಲ್ ಅಂದರೆ ಶೆಡ್ಯೂಲ್ ಯಾವುದೇ ಕಾರಣಕ್ಕಿಂತಲೂ ಹಿಂದೆ ಮುಂದೆ ಹೋಗಬಾರ್ದು, ಚೇಂಜಸ್ ಆಗಬಾರ್ದು. ಇವಾಗ ನೋಡಿ, ಇದ್ರ ಪ್ರಕಾರ ನೀವು ನೋಡೋದಾದರೆ, ನಾನು ಆಲ್ರೆಡಿ ಮುಂಚೆ ಹೇಳಿದ್ದೀನಿ, IIT JEEಗೆ ಕೌನ್ಸಿಲಿಂಗ್ ನಡೆಯುತ್ತೆ ಜೋಸಾ ಕಡೆಯಿಂದ 5 ರೌಂಡಲ್ಲಿ. ಆ 5 ರೌಂಡ್ ಶೆಡ್ಯೂಲ್ ಮೊದಲೇ ಫಿಕ್ಸ್ ಆಗಿರುತ್ತೆ. ಯಾವಾಗ ಫಸ್ಟ್ ರೌಂಡು, ಯಾವಾಗ ಸೆಕೆಂಡ್ ರೌಂಡು, ಯಾವಾಗ ಥರ್ಡ್ ರೌಂಡು, ಫೋರ್ತ್ ರೌಂಡು, ಫಿಫ್ತ್ ರೌಂಡು, ಯಾವಾಗ ಫೈನಲ್ ಸೀಟ್ ಅಲಾಟ್ಮೆಂಟು, ಮತ್ತು ಉಳಿದ ಸೀಟನ್ನು CSABಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು. CSAB ಅವರು ಉಳಿದ ಸೀಟನ್ನು ಕೌನ್ಸಿಲಿಂಗ್ ಮಾಡಿ ಹಂಚಿಕೆ ಮಾಡ್ತಾರೆ. ಸೊ ಇದೇ ಥರ ಮೆಡಿಕಲ್ ಕೌನ್ಸಿಲಿಂಗ್ದು ಕೂಡ ಫಿಕ್ಸ್ಡ್ ಶೆಡ್ಯೂಲ್ ಇರಬೇಕು. ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ದಿಸ್ ಡೇಟ್ ಆ್ಯಂಡ್ ಇಟ್ ಶುಡ್ ಎಂಡ್ ವಿತ್ ದಿಸ್ ಡೇಟ್ ಆ್ಯಸ್ ಪರ್ ದ ಅಕಾಡೆಮಿಕ್ ಕ್ಯಾಲೆಂಡರ್. ಆಲ್ರೆಡಿ ಇವಾಗ MCC ಪ್ರಕಾರ ನವಂಬರ್ 3ಕ್ಕೆ ಎಲ್ಲ ರೌಂಡ್ಗಳು ಮುಗಿದು ಎಲ್ಲ ಸೀಟ್ಗಳನ್ನು ಹಂಚಿಕೆ ಮಾಡಿ ಮಕ್ಕಳಿಗೆ ಸೀಟನ್ನು ಹಂಚಿಕೆ ಮಾಡಿ ಮೆಡಿಕಲ್ ಕಾಲೇಜಿಗೆ ಕಳಿಸಿ ಕೊಡಬೇಕಾಗಿತ್ತು. ಬಿಕಾಸ್ ಆಫ್ ದಿಸ್ ಥರ್ಡ್ ರೌಂಡ್ which is entered the court now, everything is disturbed, violated. ನವಂಬರ್ 3 ಮುಗಿದೋಯ್ತು, ನವಂಬರ್ 10 ಬಂತು, ಇನ್ನು ನವಂಬರ್ 12ವರೆಗೂ ಕಾಯಬೇಕು. ನವಂಬರ್ 12ಕ್ಕೆ ಆದಮೇಲೆ ಆ ಡಿಸಿಷನ್ ಫೈನಲ್ ಆಗಿ ಬಂದರೆ ಅದರ ಪ್ರಕಾರ ಏನೇನು ಸೀಟ್ ಅಲೋಕೇಟ್ ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು, ಅದರ ಬೇರೆ ಗೊತ್ತಿಲ್ಲ. ಅದು ಆ್ಯಸ್ ಪರ್ ದ ಕೋರ್ಟ್ ಇಟ್ ಹ್ಯಾವ್ ಟು ಫಾಲೋ ಇಟ್. ಇವನ್ KE ಹ್ಯಾಸ್ ಟು ಫಾಲೋ ದ ಗೈಡ್ಲೈನ್ಸ್. ಅದರ ಪ್ರಕಾರ ಈ ಥರ ಆಗ್ತಾ ಇಲ್ಲ ಮೆಡಿಕಲ್ ಕೌನ್ಸಿಲಿಂಗಲ್ಲಿ, ನ್ಯಾಷನಲ್ ಲೆವೆಲಲ್ಲಾಗಲಿ ಸ್ಟೇಟ್ ಲೆವೆಲಲ್ಲಾಗಲಿ. ಯಾಕಂದರೆ ನಾನು ಮುಂಚೆ ಇಂಜಿನಿಯರಿಂಗ್ ಕೌನ್ಸಿಲಿಂಗು ಮತ್ತು ಮೆಡಿಕಲ್ ಕೌನ್ಸಿಲಿಂಗ್ ಕಂಬೈಂಡಾಗಿ ಯಾವಾಗ KE ಅವರು ಮಾಡ್ತಾಯಿದ್ರು ಅವಾಗೂ ಕೂಡ ಈ ಪ್ರಶ್ನೆ ರೈಸ್ ಮಾಡಿದ್ದೆ. ಯಾಕೆ ಸಪ್ರೇಟಾಗಿ ಮಾಡಬಾರ್ದು? ಸಪ್ರೇಟಾಗಿ ಮಾಡೋದ್ರಿಂದ ಕಷ್ಟ ಏನು? ಅಕಸ್ಮಾತ್ ಮೆಡಿಕಲ್ ಸೀಟ್ ಸಿಕ್ಕವನು ಇಂಜಿನಿಯರಿಂಗ್ ಸೀಟ್ ಸರೆಂಡರ್ ಮಾಡ್ತಾನೆ, ಇಂಜಿನಿಯರಿಂಗ್ ಸೀಟ್ ಸಿಕ್ಕವನು ಮೆಡಿಕಲ್ ಸೀಟ್ ಸಿಕ್ಕವನು ಕೂಡ ಇಬ್ಬರು ಎರಡು ಸೀಟ್ ಸಿಕ್ಕರೆ ಅವರಿಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಇನ್ನೊಂದನ್ನು ಸರೆಂಡರ್ ಮಾಡ್ತಾನೆ. ಯಾವಾಗಾದರೂ ಅದು ಚೇಂಜ್ ಮಾಡ್ಬೋದು, ತೊಂದರೆ ಏನಿಲ್ಲ. ಅದರ ಪ್ರಕಾರ ನಾನ್ ನೆಗೋಷಿಯಬಲ್ ಶೆಡ್ಯೂಲ್ ಸೆಟ್ ಆಗಬೇಕು ಮೆಡಿಕಲ್ ಕೌನ್ಸಿಲಿಂಗಿಗೆ ಕೂಡ. NMC ಹ್ಯಾಸ್ ಟು ಡೈರೆಕ್ಟ್ ಆರ್ ಇಟ್ ಹ್ಯಾಸ್ ಟು ಫಿಕ್ಸ್ ದ ಶೆಡ್ಯೂಲ್ ನೇಷನ್ ವೈಡ್ ಅಂಡರ್ ಆಲ್ ಇಂಡಿಯಾ ಲೆವೆಲ್. ಗೊತ್ತಾಯ್ತಾ? ಅದರ ರ್ಯಾಷನಲ್ ಏನಂತಂದರೆ, ಮೆಡಿಕಲ್ ಕಾಲೇಜಸ್ ಕೆನಾಟ್ ಬಿ ಎಸ್ಟಾಬ್ಲಿಷ್ಡ್, ಗ್ರಾಂಟೆಡ್ ಅಪ್ರೂವಲ್ ಆರ್ ನ್ಯೂ ಇನ್ಕ್ರೀಸ್ ಸೀಟ್ಸ್ ಇಂಡೆಫಿನಿಟ್ಲಿ. ರಾತ್ರೋರಾತ್ರಿ ಮೆಡಿಕಲ್ ಸೀಟಿಗೆ ಅಪ್ರೂವಲ್ ಕೊಟ್ಟು ಹೊಸ ಸೀಟನ್ನು ಆ್ಯಡ್ ಮಾಡೋದಕ್ಕಾಗೋದಿಲ್ಲ ಇಲ್ಲಿ. ಆಯಿತಾ? ಸೊ ಮೆಡಿಕಲ್ ಸೀಟನ್ನು ಆ್ಯಡ್ ಮಾಡಿ ಅದನ್ನು ಕೌನ್ಸಿಲಿಂಗಿಗೆ ಎಂಟ್ರ್ ಮಾಡಿಸಿ ಮತ್ತೆ ಸೀಟನ್ನು ಹಂಚಿಕೆ ಮಾಡೋಷ್ಟರಲ್ಲಿ ಮುಂಚೆ ಅಲೋಕೇಟ್ ಆಗಿರೋ ರೌಂಡ್ಗಳಲ್ಲಿ ಏನೇನು ಸೀಟ್ ತೊಗೊಂಡಿರ್ತಾರೆ ವಿದ್ಯಾರ್ಥಿಗಳಿಗೆ ಅದರಿಂದ ಎಫೆಕ್ಟ್ ಆಗುತ್ತೆ. ಆ ಸೀಟ್ ಖಾಲಿ ಆಗುತ್ತೆ. ಕನ್ಸಿಕ್ವೆನ್ಸಿಯಲ್ ವೇಕೆನ್ಸೀಸ್ ಕ್ರಿಯೇಟ್ ಆಗಿ ಇಟ್ ಕ್ರಿಯೇಟ್ಸ್ ಎ ಪೂಲ್ ಆಫ್ ಸೀಟ್ಸ್ ದ್ಯಾಟ್ ವಿಲ್ ಲೀಡ್ ಟು ಲಾಟ್ ಆಫ್ ಅನ್ಫೇರ್ ಪ್ರಾಕ್ಟಿಸಸ್. The approval must be given well in advance to ensure the colleges have the required infrastructure, faculty and clinical material. ಇದನ್ನೆಲ್ಲ ನೋಡಿ ಅಪ್ರೂವಲ್ ಕೊಡ್ತಾರೆ ಬಿಫೋರ್ ದ ಡ್ಯೂ ಡೇಟ್ ಆ್ಯಸ್ ಪರ್ ದಿಸ್ ನೌ May 31. Regulatory enforcement by the NMC. The National Medical Commission NMC through its Medical Assessment and Rating Board MARB and Undergraduate Medical Education Board UGMEB adheres to this strict guideline or a timeline as part of its regulatory process. ಇವೆಲ್ಲ ಬಾಡಿಗಳು ಈ ರೂಲ್ಗೆ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. If approval is granted by May 31st, that is before or on or before May 31st, the new seats are included in the All India quota, AIQ and state quota seat matrices.
This allows students who take the NEET exam to know the final number of available seats before or during the counseling process. ಅದು ಗೊತ್ತಾಗುತ್ತೆ ಅಟ್ಲೀಸ್ಟ್ ಎಷ್ಟು ಸೀಟ್ ಇದೆ ಆಲ್ ಇಂಡಿಯಾ ಲೆವೆಲಲ್ಲಿ, ಸ್ಟೇಟ್ ಕೋಟಾದಲ್ಲಿ ಅಥವಾ ಡಿಫ್ರೆಂಟ್ ಕ್ಯಾಟಗರೀಸ್ನಲ್ಲಿ ಎಷ್ಟು ಸೀಟ್ ಇದೆ. ಬಿಫೋರ್ the counseling start, it can be known and understood. If approval is delayed beyond May 31st, even if a college rectifies its deficiencies or ready for inspection later, the NMC may reject the application for that academic year to avoid disrupting the centralized counseling schedule. ಇದನ್ನೇ ನಾನು ಹೇಳಿದ್ದು ಮುಂಚೆ. ಅಕಸ್ಮಾತ್ ಯಾವುದೋ ಒಂದು ಹೊಸ ಕಾಲೇಜು ಎಂಟ್ರಿ ಆಯಿತು, ಅದರ ಪ್ರಕಾರ ಸೀಟ್ ಜಾಸ್ತಿ ಆಯಿತು, ಮತ್ತು ಅದನ್ನು ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೇರಿಸಿ ಕೌನ್ಸಿಲಿಂಗಲ್ಲಿ ನೀವು ಅದನ್ನು ಅಲೌ ಮಾಡಿದರೆ, ಇಟ್ ವಿಲ್ ಡಿಸ್ರಪ್ಟ್ ದ ಫಿಕ್ಸ್ಡ್ ಸೆಂಟ್ರಲೈಸ್ಡ್ ಕೌನ್ಸಿಲಿಂಗ್ ಶೆಡ್ಯೂಲ್. ಎಲ್ಲ ಕಟ್ ಆಫ್ ಡೇಟು ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ನಾಟ್ ಪಾಸಿಬಲ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಅಲೌಡ್ ಅಂತ ಹೇಳ್ತದೆ. The purpose of the cutoff. The May 31st deadline serves two critical purposes. Quality control. It ensures that colleges are assessed and verified for compliance, faculty, labs, hospitals in a timely manner, preventing the rushed setup of substandard institutions. ಲಾಸ್ಟ್ ಮೂಮೆಂಟಲ್ಲಿ ಬಿಯಾಂಡ್ ಡೆಡ್ಲೈನ್ ಆದಮೇಲೆ ಏನಾದರೂ ಪರ್ಪಸ್ ಆಗಿ ಹೊಸ ಕಾಲೇಜ್ ಬಂದರೆ ಅದರ ಇನ್ಫ್ರಾಸ್ಟ್ರಕ್ಚರು, ಕ್ವಾಲಿಟಿ ಕಂಟ್ರೋಲು, ಫ್ಯಾಕಲ್ಟಿ, ಲ್ಯಾಬ್ ಇದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ. ದ್ಯಾಟ್ ಮೇ ನಾಟ್ ಬಿ ಪಾಸಿಬಲ್ ಡ್ಯೂರಿಂಗ್ ದ ಕೌನ್ಸಿಲಿಂಗ್ ಪ್ರೊಸೆಸ್ ಆ್ಯಂಡ್ ಇನ್ಕ್ಲೂಡ್ ಇಟ್ ಇನ್ ದ ಅಕಾಡೆಮಿಕ್ ಕ್ಯಾಲೆಂಡರ್. ಸೆಕೆಂಡ್ ಒನ್, fair admissions. It ensures all seats are accounted for and included in the national counseling process conducted by the Medical Counseling Committee, that is MCC, in a transparent manner, reducing the scope for arbitrary or late admissions. ಗೊತ್ತಾಯ್ತಾ? ಸಿಂಪಲ್ ಇದು. ಅಕಸ್ಮಾತ್ ಹೊಸ ಸೀಟ್ ಬಂದು ಎಲ್ಲ ಮಾಡ್ತಾ ಹೋದರೆ ಇಟ್ ವಿಲ್ ಡಿಸ್ಟರ್ಬ್ ದ ಟ್ರಾನ್ಸ್ಪರೆನ್ಸಿ ಮ್ಯಾನರ್ ಆ್ಯಂಡ್ ಆಲ್ಸೋ ಇಟ್ ಡಿಲೇ ದ admissions to the colleges and also reduce the scope of arbitraries. ಅದರೆಲ್ಲ ಪ್ರೊಸೀಜರ್ಸು ಚೇಂಜ್ ಆಗಿ ಡಿಸ್ಟರ್ಬ್ ಆಗಿ ಕೊನೆಗೆ ಕೌನ್ಸಿಲಿಂಗ್ ಮುಗಿದು ಕಾಲೇಜಿಗೆ ಜಾಯ್ನ್ ಆಗೋವರೆಗೂ ಅದು ಕಟ್ ಆಫ್ ಡೇಟು ಮುಗಿದು ಹೋಗಿರುತ್ತೆ. In brief or in short, the May 31st is the practical deadline for the NMC to give its final approval to any medical college that wants to start a new batch or increase its seats intake for the academic year commencing that year. ಅಕಸ್ಮಾತ್ ಯಾವುದೇ ಕಾಲೇಜು ಹೊಸ ಪರ್ಮಿಷನ್ ತೊಗೊಂಡು ಬಂದರೂ ಕೂಡ ಅದು May 31st ಒಳಗಡೆ ಎಲ್ಲ ಅಪ್ರೂವಲ್ಸನ್ನ ತೊಗೊಂಡು ಬರಬೇಕು. ಅಥವಾ ಇರೋ ಎಕ್ಸಿಸ್ಟಿಂಗ್ ಕಾಲೇಜಲ್ಲಿ ಏನಾದರೂ ಸೀಟ್ ಜಾಸ್ತಿ ಮಾಡೋದಕ್ಕೆ ಅಪ್ರೂವಲ್ ತೊಗೊಂಡ್ರೆ ಆ ಇನ್ಕ್ರೀಸ್ ಆಫ್ ಸೀಟ್ಸಿಗೆ ಏನು ಅಪ್ರೂವಲ್ ಕೊಟ್ಟಿರ್ತಾರೆ ಆ ಅಪ್ರೂವಲ್ಲು May 31st ಒಳಗಡೆ ಬರಬೇಕು. ದೆನ್ ಓನ್ಲಿ who can have a fair and standard practice for all India counseling or even state level counseling. ಈ ರೂಲು ಇವಾಗ ನಮ್ಮ KA ಕೋರ್ಟ್ ಕೇಸಿಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ? ಹೌ ದಿಸ್ ವಿಲ್ ಇಂಪ್ಯಾಕ್ಟ್ ಆನ್ KA case now? The High Court of Karnataka case regarding KA's third round of counseling was primarily focused on procedural fairness and the integrity of the merit list during the early hearing stage. ಕೋರ್ಟ್ ಕೇಸಲ್ಲಿ ಹಿಯರಿಂಗ್ ಸ್ಟಾರ್ಟ್ ಆದಾಗ ಈ May 31st ರೂಲ್ ಬಗ್ಗೆ ಕೋರ್ಟ್ ಯಾವುದೇ ಥರ ಚಿಂತೆ ಮಾಡಿರಲಿಲ್ಲ. ಅದು ಅವರು ಯಾವ ಥರ ಗೈಡ್ಲೈನ್ಸ್ ಫಾಲೋ ಮಾಡಿದ್ದಾರೆ, ಯಾವ ಥರ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ, ಬ್ರೌಚರ್ ಯಾವ ಥರ ಬಿಟ್ಟಿದ್ದಾರೆ, ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಆಮೇಲೆ ಫೇರ್ನೆಸ್ಸು ಅಥವಾ ಮೆರಿಟ್, ಇಂಟಿಗ್ರಿಟಿ ಆಫ್ ದ ಮೆರಿಟ್ ಲಿಸ್ಟ್ ಅದರ ಮೇಲೆ ಜಾಸ್ತಿ ಗಮನ ಕೊಟ್ಟು ಹಿಯರಿಂಗ್ ನಡೆಸ್ತು. ಬಟ್ ಫೈನಲ್ ಸ್ಟೇಜಲ್ಲಿ ಯಾವಾಗ ಪೆಟಿಷನರ್ ಕಡೆಯಿಂದ ಸ್ಟ್ರಾಂಗ್ ವಾದ ಬಂತು, ಅವ್ರಿಗೂ ಅನ್ನಿಸ್ತು ಅವ್ರ ಕಡೆಯಿಂದ ಸರಿಯಾದ ಗೈಡ್ಲೈನ್ಸ್ ಸಿಕ್ಕಿಲ್ಲ ಅಂತ. ಸೊ ಆವಾಗ ಇದು ಯಾಕೆ ಸೀಟ್ ಜಾಸ್ತಿ ಆಯಿತು, ಯಾವಾಗ ಆ್ಯಡ್ ಆಯಿತು, ಮತ್ತು ಇದನ್ನು ಯಾವ ಥರ ನೀವು ಕೌನ್ಸಿಲಿಂಗಲ್ಲಿ ತೊಗೊಂಡ್ರಿ ಅಂತ ಕೇಳಿದಾಗ ಆವಾಗ NMCನವ್ರ ಕಡೆಯಿಂದ ಈ May 31st ರೂಲು ಹೊರಗಡೆ ಬಂತು. ದೆನ್ ಕೋರ್ಟ್ ಲರ್ನ್ ದ್ಯಾಟ್ May 31 ವಾಸ್ ದಿ ಲಾಸ್ಟ್ ಡೇಟ್ ಫಾರ್ ಆ್ಯಡಿಂಗ್ ನ್ಯೂ ಸೀಟ್ಸ್ ಆ್ಯಂಡ್ ಆಲ್ಸೋ ಫಾರ್ ನ್ಯೂ ಕಾಲೇಜಸ್. ಅದರ ಪ್ರಕಾರ ನೋಡೋದಾದರೆ ದ ಸೆಂಟ್ರಲ್ ಗ್ರೀವೆನ್ಸ್ ರೈಸ್ಡ್ ಬೈ ದ ಪೆಟಿಷನರ್ಸ್ ಇನ್ ದ ಕೋರ್ಟ್ ವಾಸ್
additions of seats in the mid-counseling. The NMC sanctions hundreds of new medical seats for various colleges after the completion of the second round of the counseling. Procedural lapse. The KA allowed candidates who had already secured and joined the seats in the first and second rounds to participate and upgrade their seats, newly added seats in the third round. Correct. Impact on the merit. When already admitted student took the new seat, their original seat became vacant. This vacancy was then offered to a student with a lower NEET rank. ಇದೇ ನೋಡಿ ಕಷ್ಟ ಆಗಿರೋದು, ಗೊತ್ತಾಯ್ತಲ್ಲ. This is the root cause of the problem, which the petitioner argued distorted the original merit order and deprived more meritorious students to their rightful seats. ಅವ್ರ ರ್ಯಾಂಕ್ ಪ್ರಕಾರ ಅವ್ರಿಗೆ ಮಕ್ಕಳಿಗೆ ಏನು ಸೀಟ್ ಸಿಗಬೇಕಾಗಿತ್ತು, ಯಾವ ಕಾಲೇಜಲ್ಲಿ ಸಿಗಬೇಕಾಗಿತ್ತು, ಅದು ತಪ್ಪಿದಂಗಾಯಿತು ಇದನ್ನು ಮಾಡೋದರಿಂದ ಅಂತ ಅವರು ವಾದ ಮಾಡಿದ್ದಾರೆ. The indirect impact of the May 31 rule. Later, as hearing proceeded and was at a final stage, court learned that KA has violated this May 31 rule. While the new seats were sanctioned after the initial cutoff, the judicial and regulatory framework still ties the process to strict timeline. Finality of seat matrix. The May 31st cutoff is designed to create a fixed and final seat matrix before the counseling begins. The fact that NMC continued to sanction seats after the counseling rounds and during the counseling rounds has started is what created the entire legal controversy. ಇಲ್ಲ ಅಂದರೆ ಸರಾಗವಾಗಿ ಥರ್ಡ್ ರೌಂಡ್ ಮುಗಿತಾ ಇತ್ತು, ಕೌನ್ಸಿಲಿಂಗ್ ಪ್ರಕ್ರಿಯೆನೂ ಕೂಡ ಕಂಪ್ಲೀಟ್ ಆಗಿ ಮೇ 3 ಒಳಗಡೆ ಮುಗಿಸಿ ಎಲ್ಲ ಮಕ್ಕಳು ಕಾಲೇಜಿಗೆ ಜಾಯ್ನ್ ಆಗ್ತಾ ಇದ್ರು. The adding of new seats from NMC has created this issue. Judicial intervention. The May 31 rule supports the Supreme Court's mandate for non-negotiable schedule. The KA's subsequent attempt to integrate newly sanctioned seats late in the process caused a delay that threatened to violate the final last date for admissions or joining set by the Medical Counseling Committee, which is typically in November. This year it was set for November 3. That is already violated and delayed now. The High Court's direction to withhold the final allotment was a correct procedure error that arose from the late inclusion of the seats, which fundamentally challenges the principle of finality that May 31 rule attempts to establish. ಇದು ಕಂಪ್ಲೀಟ್ ವಯೋಲೇಟ್ ಆಗಿರೋದ್ರಿಂದ ಜಾಸ್ತಿ ಸೀಟ್ ಬಂತು, ಕೌನ್ಸಿಲಿಂಗ್ ಪ್ರಕ್ರಿಯೆ ಲೇಟ್ ಆಯಿತು, ಮೇ 3 ಡೆಡ್ಲೈನು ಕ್ರಾಸ್ ಆಯಿತು. ಸೊ ಫೈನಲಿ ಕಂಟ್ರೋವರ್ಸಿ ಕ್ರಿಯೇಟ್ ಆಯಿತು. ಇಟ್ ಈಸ್ ಸಮ್ವೇರ್ compromising the merit of the students. In essence, the May 31 rule sets the boundary for a fixed process. The KA case emerged because that boundary was practically overstepped. That boundary was practically overstepped by the late addition of a large number of seats. ಇದು ನೋಡಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ರೈಸ್ ಮಾಡಿದ್ದಾರೆ. KA has overstepped that boundary was practically overstepped by the late addition of a large number of seats, compelling the High Court to intervene to uphold the principle of meritocracy and procedural integrity within the defined timeline. ಗೊತ್ತಾಯ್ತಲ್ಲ? This is the gist or a summary for the May 31 rule ordered by the Supreme Court of India with NMC. This has now created a major setback for KA in the court case. ನೋಡೋಣ ಅದನ್ನು ಇಂಪಾರ್ಟೆಂಟಾಗಿ ತಗೋತಾರೋ ಅಥವಾ ಮಕ್ಕಳ ಭವಿಷ್ಯನ ಇಂಪಾರ್ಟೆಂಟಾಗಿ ತಗೋತಾರೋ, ಅಥವಾ ಯಾಕಂದರೆ ಆಲ್ರೆಡಿ ಸುಮಾರು ಸೀಟುಗಳು ಸೆಕೆಂಡ್ ರೌಂಡಲ್ಲಿ ಸ್ಯಾಂಕ್ಷನ್ ಆಯಿತು, ಮೇ 31 ಆದಮೇಲೆ ಸ್ಯಾಂಕ್ಷನ್ ಆಯಿತು, ಆ ಥರ ಎಲ್ಲ ಏನೋ ತುಂಬ ಕಾಂಪ್ಲಿಕೇಟೆಡ್ ಆರ್ಗ್ಯುಮೆಂಟ್ ನಡೀತಾ ಇದೆ. ಏನೇನು ಆಗ್ತಾ ಇದೆ ಅನ್ನೋದಕ್ಕಿಂತನೂ ಇವಾಗ ಏನು ಫೈನಲ್ ಆಗಿ ಆರ್ಡರ್ ಬರುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್
ವಿಷಯ. ನಾನೇನು ಹೇಳೋದಂತಂದರೆ, ಯಾವುದೇ ಥರ ಆರ್ಡರ್ ಪಾಸ್ ಆಗ್ಬೋದು. ನಿನ್ನೆ ಸುಮಾರು ಪೇರೆಂಟ್ಸ್ಗಳು ಕಮೆಂಟ್ಗಳನ್ನು ನೋಡಿದರೆ, ತುಂಬ ಕಷ್ಟಪಟ್ಟ ಮಕ್ಕಳು ಓದಿರ್ತಾರೆ, ಇದು ಯಾರಿಗೂ ತೊಂದರೆ ಆಗೋದು ಬೇಡ ಅಂತಲೂ ಹೇಳಿದ್ದಾರೆ. ಕೌನ್ಸಿಲಿಂಗನ್ನು ಫ್ರೆಶ್ ಆಗಿ ಮಾಡೋಂತಲೂ ಹೇಳಿದ್ದಾರೆ. ಇದನ್ನೆಲ್ಲ ಮಾಡಬೇಕಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ, ಅದು ಕೂಡ ಕೋರ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಇನ್ ಬಿಟ್ವೀನ್ ಹೌ ಬೆಸ್ಟ್ ಇಟ್ ಕ್ಯಾನ್ ಬಿ ಸಾಲ್ಡ್ ಅನ್ನೋದ್ರ ಬಗ್ಗೆ ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಮೇ 12ನೇ ತಾರೀಕಿಗೆ ಏನಾದರೂ ಮತ್ತೆ ಎಕ್ಸ್ಟ್ರಾ ಎವಿಡೆನ್ಸನ್ನು ಕೆ ಅವರು ತಂದು ಕೊಟ್ಟರೆ ಅದನ್ನು ನೋಡಿಕೊಂಡು ಕೂಡ ಡಿಸಿಷನ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ. ಆದರೂ ವೆಯ್ಟ್ ಮಾಡೋಣ 12ನೇ ತಾರೀಕಿನವರೆಗೂ ಕೂಡ. ಈ ಮಾಹಿತಿ ತಮಗೆ ಎಲ್ಲರಿಗೂ ಸ್ವಲ್ಪ ಈ ಪ್ರೊಸೀಜರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಂಬಂಧಪಟ್ಟವ್ರಿಗೆ ದಯವಿಟ್ಟು ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಗೊತ್ತಾಗಲಿ ಈ ರೂಲು ಕೆ ಎ ಕೋರ್ಟ್ ಕೇಸಲ್ಲಿ ಯಾವ ಥರ ಇಂಪಾರ್ಟೆಂಟ್ ಪ್ಲೇಯರ್ ಆಗಿದೆ. ಈ ಕೇಸ್ ಫೈನಲ್ ವರ್ಡಿಕ್ಟ್ ಬರೋಕ್ಕಿಂತ ಮುಂಚೆ ಹೌ ಇಂಪಾರ್ಟೆಂಟ್ ರೋಲ್ ದಿಸ್ May 31 ಕ್ಲಾಸ್ ಈಸ್ ಪ್ಲೇಯಿಂಗ್ ಅವ್ರಿಗೂ ಕೂಡ ಗೊತ್ತಾಗಲಿ, ಮಕ್ಕಳಿಗೂ ಗೊತ್ತಾಗಲಿ. ಅದರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.